ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಬುಧವಾರ ಸಂಜೆ ಬಲಗೈ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಮುಖಂಡ ಚಲಪತಿ ಮಾತನಾಡಿ, ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ 1952ರಿಂದ ಕಳೆದ ಲೋಕಸಭಾ ಚುನಾವಣೆಯ ತನಕ ಬಲಗೈ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಲ್ಲ. ನಿರಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೇವೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 3,90,000 ಬಲಗೈ ಸಮುದಾಯದ ಮತದಾರರಿದ್ದೇವೆ. ದಯವಿಟ್ಟು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಬಲಗೈ ಸಮುದಾಯಕ್ಕೆ ಈ ಬಾರಿ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಹಾಲಿ ಸಚಿವರಾಗಿರುವ ಕೆಎಚ್ ಮುನಿಯಪ್ಪನವರು ತಾವು 7 ಬಾರಿ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಕೆಲಸ ನಿರ್ವಹಿಸಿ ಈಗಲೂ ತಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿದ್ದೀರಿ. ತಮ್ಮ ಮಗಳಾದ ರೂಪಕಲಾರವರು ಶಾಸಕರಾಗಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ಒಳಗಾಗದೆ ದಯವಿಟ್ಟು ಬಲಗೈ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಕೊಡಿ ಎಂದರು. ಒಂದು ವೇಳೆ ಬಲಗೈ ಸಮುದಾಯಕ್ಕೆ ನೀಡದಿದ್ದರೆ ಕೋಲಾರದ ಶಾಸಕರು ಒಮ್ಮತದಿಂದ ಯಾವ ರೀತಿ ಬಲಗೈ ಸಮುದಾಯದ ಅಭ್ಯರ್ಥಿ ಮಾಡಿ ಎಂದು ಇಲ್ಲವಾದರೆ ರಾಜೀನಾಮೆ ನೀಡುತ್ತೇವೆಂದು ಹೇಳ್ತಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಮತದಾರರು ಸಹ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಾರೆಂದು ಎಚ್ಚರಿಕೆ ನೀಡಿ, ಕೋಲಾರದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು, ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ದಯವಿಟ್ಟು ಕೋಲಾರ ಕ್ಷೇತ್ರ ಬಲಗೈ ಸಮುದಾಯಕ್ಕೆ ಈ ಬಾರಿ ಅವಕಾಶ ಕಲ್ಪಿಸಿ ಅಂತ ಮನವಿ ಮಾಡಿದ್ರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಇವತ್ತೊಂದು ಪತ್ರಿಕಾ ಮಾಧ್ಯಮದ ಅನಿವಾರ್ಯತೆ ಏನು ಅಂತಂದರೆ, ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಈ ಮೀಸಲು SC ಮೀಸಲು ಕ್ಷೇತ್ರದಲ್ಲಿ ಬೋವಿ ಜನಾಂಗದವರು ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಪಂಗಡದ ಆ ಒಂದು ವರ್ಗಕ್ಕೂ ಕೂಡ MP ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸಿದಂಥದ್ದು, ಸೋಲು ಗೆಲುವು ಸಾಮಾನ್ಯವಾಗಿ ಬಂದದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನಾವು ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ. ಅದಕ್ಕೆ ಆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸುವರ್ಣ ಅವಕಾಶ ಇದೆ. ಈ ಒಂದು ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಎಲ್ಲ SC ಸಮುದಾಯ ಎಲ್ಲ ಜಾಸ್ತಿ ಇದೆ. ಆದ್ರೂ ಬಲಗೈ ಸಮುದಾಯ ನಮ್ಮ ಸಾರ್ ಹೇಳ್ದಂಗೆ 3,90,000 ಹತ್ತಿರ 4 ಲಕ್ಷ ಮತದಾರರಿರುವಂತಹ ನಮ್ಮದೊಂದು ಬಲಗೈ ಜನಾಂಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೇವೆ. ಇಲ್ಲಿ DK ಸಾಹೇಬರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಮನವರಿಕೆ ಮಾಡ್ಕೋಬೇಕು. ದಯಮಾಡಿ ಈ ಒಂದು ಕೋಲಾರ ಜಿಲ್ಲೆ ಬಲಗೈ ಸಮುದಾಯದ ಪರವಾಗಿ ನಾವೇನು ಇವತ್ತು ನಿಮಗೊಂದು ವಿಚಾರವನ್ನು ಮಂಡಿಸ್ತಿದ್ದೀವಿ ಅಂತಂದರೆ, 52ರಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ. ದಯಮಾಡಿ ಈ ಬಾರಿ ನೀವು ಕೊಡಲೇಬೇಕಾಗ್ತದೆ. ಆಮೇಲೆ ಮೊನ್ನೆ KH ಮುನಿಯಪ್ಪ ಸಾಹೇಬ್ರ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಿದ್ರು, ಸತತವಾಗಿ ಸಾಹೇಬ್ರೆ ನೀವು 7 ಬಾರಿ ನೀವು MP ಆಗಿದ್ದೀರಿ, ಕೇಂದ್ರ ಮಂತ್ರಿಗಳಾಗಿದ್ದೀರಿ, ದಯಮಾಡಿ ಅವಕಾಶವನ್ನು ಕೊಡಿ. ಕುಟುಂಬ ರಾಜಕಾರಣಕ್ಕೆ ಒಳಗಾದರೆ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗ್ತದೆ. ಮತ್ತೆ ಈ ಒಳ ಮೀಸಲಾತಿಗಳ ಒಳಗಡೆ ಜಗಳಗಳು ಬೇಡ. ದಯಮಾಡಿ ನಿಮಗೆ ಅವಕಾಶ ಸಿಕ್ಕಿದೆ, 7 ಬಾರಿ ಅವಕಾಶ ಸಿಕ್ಕಿದೆ. ಮತ್ತೆ ಈಗ ನೀವು ಮತ್ತೆ MLA ಆಗಿದ್ದೀರಿ, ಮತ್ತೆ ಮಿನಿಸ್ಟರ್ ಕೂಡ ಆಗಿದ್ದೀರಿ. ಮತ್ತೆ ನೀವು ಯಾವುದೋ ಒಂದು ಕುಟುಂಬ ವಾತ್ಸಲ್ಯಕ್ಕೆ ಒಳಗಾಗಿ ನಿಮ್ಮ ಪುತ್ರಿಯವರು ಕೂಡ ಪಕ್ಕದಲ್ಲೇ MLA ಆಗಿರೋದನ್ನು ನೋಡಿದ್ದೀವಿ. ಮುಂದೆ ಅವರು ಕೂಡ ಸಚಿವರಾಗ್ತಾರೆ. ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ನಾವು ಒಂದಷ್ಟು ನಾವು ಎಲ್ಲರೂ ಸಪೋರ್ಟ್ ಇದ್ದೀವಿ. ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ. ದಯಮಾಡಿ ಈ ಬಾರಿಗೆ ನೀವೆಲ್ಲರೂ ಏನೇನು ಮೇಲೆ ಖರ್ಗೆ ಸಾಹೇಬರಿಂದ DK ಸಾಹೇಬ್ರವರೆಗೂ ಇದ್ದೀರಿ, ಸಿದ್ದರಾಮಯ್ಯ ಸಾಹೇಬರಿಂದ ಎಲ್ಲರೂ ಏನೇನು ಕೊಡಿದ್ದೀರಿ, ನೀವೆಲ್ಲರೂ ಕೂಡ ಇವತ್ತಿನ ಕೋಲಾರದ MLAಗಳು ಏನು ಒಮ್ಮತದಿಂದ ಅಭ್ಯರ್ಥಿಯನ್ನು ಕೇಳ್ತಿದ್ದಾರೋ ಆ ಅಭ್ಯರ್ಥಿಗೆ ದಯಮಾಡಿ ನೀವು ಅವಕಾಶವನ್ನು ಮಾಡಿಕೊಡಬೇಕು. ನೀವು ಕುಟುಂಬ ರಾಜಕಾರಣಕ್ಕೆ ಏನಾದರೂ ಮಣೆ ಹಾಕಿದ್ದಾದರೆ ಮುಂದೆ ಇಲ್ಲಿ ಕೋಲಾರದಲ್ಲಿ ಇವತ್ತು ಶಾಸಕರು ರಾಜೀನಾಮೆ ಕೊಡ್ತೀನಿ ಅಂತ ಹೋಗ್ತಿರೋದನ್ನು ಮಾತ್ರ ನೀವು ನೋಡ್ತಿದ್ದೀರಿ. ಮುಂದೆ ಸಾಮಾನ್ಯ ಕಾರ್ಯಕರ್ತರು ಕೂಡ ರಾಜೀನಾಮೆ ಕೊಟ್ಟರು ಕೂಡ ಅದೇನು ಆಶ್ಚರ್ಯ ಆಗಿರೋದಿಲ್ಲ. ಯಾಕೆಂತಂದ್ರೆ ಪಕ್ಷದ ಒಳಗಡೆ ನಿಮಗೆ ಎಷ್ಟು ಪ್ರತಿಷ್ಠೆ ಇದೆಯೋ ಕಾರ್ಯಕರ್ತರಾಗಿ ನಮಗೂ ಅಷ್ಟೇ ಪ್ರತಿಷ್ಠೆ ಇದೆ. ದಯಮಾಡಿ ಕೋಲಾರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಾಗಿದೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನು ತರಬೇಕಾಗಿದೆ. ಕೇಂದ್ರದಲ್ಲಿ ಮತ್ತೆ ಖರ್ಗೆ ಸಾಹೇಬರು ಅಲ್ಲಿ ರಾರಾಜಿಸಬೇಕಾಗಿದೆ. ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕಾಗುತ್ತೆ.